ಸಚಿವ ಡಾಕ್ಟರ್ ಯತೀಂದ್ರ ಖಾತೆ ಬದಲಾಯಿಸುವಂತೆ ಪತ್ರವನ್ನು ಬರೆದಿದ್ದಾರೆ. ಮೂಡಾ ಪ್ರಕರಣವನ್ನ ಪ್ರಸ್ತಾಪಿಸಿ ಖಾತೆ ಬದಲಾವಣೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ನಗರಾಭಿವೃದ್ಧಿ ಖಾತೆಯನ್ನ ಹೊರತುಪಡಿಸಿ ಬದಲಿ ಖಾತೆಯನ್ನ ನೀಡಿ. ಸಚಿವ ಡಾಕ್ಟರ್ ಯತೀಂದ್ರ ಖಾತೆ ಬದಲಾಯಿಸುವಂತೆ ಪತ್ರವನ್ನು ಬರೆದಿರುವಂತದ್ದು. ಮೂಡಾ ಪ್ರಕರಣವನ್ನ ಪ್ರಸ್ತಾಪಿಸಿ ಒಂದು ಖಾತೆ ಬದಲಾವಣೆ ಮಾಡಬೇಕು ಅಂತ ಒತ್ತಾಯವನ್ನ ಮಾಡ್ತಿದ್ದಾರೆ. ನಗರಾಭಿವೃದ್ಧಿ ಖಾತೆಯನ್ನ ಹೊರತುಪಡಿಸಿ ಬದಲಿ ಖಾತೆಯನ್ನ ಕೊಡಬೇಕು. ಸಿಎಂ ಡಿಕೆಶಿಗೆ ನೈಜ ಹೋರಾಟಗಾರರ ವೇದಿಕೆಯಿಂದ ಪತ್ರವನ್ನ ಬರೆಯಲಾಗಿದೆ. ಮೂಡಾ ಕೇಸ್ನಲ್ಲಿ ಯತೀಂದ್ರ ತಂದೆ ತಾಯಿ ವಿರುದ್ಧ ದೂರು ಕೂಡ ಇದೆ. ಗಂಭೀರ ಆರೋಪದಲ್ಲಿ ಸಿದ್ದರಾಮಯ್ಯ A1, ಪಾರ್ವತಿ A2. ಮೂಡಾ ಪ್ರಕರಣದ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದೆ ಆ ಒಂದು ವಿಚಾರ. ಹಾಗಾಗಿ ಇಂಥ ಹೊತ್ತಲ್ಲಿ ಯತೀಂದ್ರ ಅವರಿಗೆ ನಗರಾಭಿವೃದ್ಧಿ ಇಲಾಖೆ ನೀಡಬೇಡಿ. ತಂದೆ ತಾಯಿ ರಕ್ಷಣೆಗಾಗಿ ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಆರೋಪಿತರ ಮಗನಿಗೆ ನಗರಾಭಿವೃದ್ಧಿ ಅಧಿಕಾರ ಸ್ಥಾನ ಕೊಡಬೇಡಿ ಅಂತ ಇದೀಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಜೊತೆಯಲ್ಲಿ ಕುರಿತಾಗಿ ಪತ್ರವನ್ನ ಕೂಡ ಮಾಡಲಾಗಿದೆ. ಇದು ಒಂದ್ ರೀತಿನಲ್ಲಿ ಎಲ್ಲೋ ಒಂದ್ ಕಡೆ ಮುಖ್ಯದ ಅಧ್ಯಾಯ ಆಗ್ತಾ ಇದೆ ಈ ಒಂದು ಖಾತೆ ಹಂಚಿಕೆ ವಿಚಾರ. ಯಾಕಂತ ಅಂದ್ರೆ ಇಷ್ಟು ದಿನ ಒಂದು ಪಟ್ಟಿಯನ್ನ ರಿಲೀಸ್ ಮಾಡೋದಕ್ಕೆ ತಡವರಿಸಿತ್ತು. ಅಲ್ಲೂ ಕೂಡ ಸರಿ ಹೋಗಿರ್ಲಿಲ್ಲ. ಹೈಕಮಾಂಡ್ಗೆ ತಲೆನೋವಾಗಿತ್ತು. ತದನಂತರ ಎಲ್ರಿಗೂ ಕೂಡ ಖಾತೆ ಹಂಚಿಕೆಯನ್ನ ಮಾಡ್ತಾರೆ. ಎಲ್ಲವೂ ಸರಿಯೋಯ್ತು ಅನ್ನೋ ಅಷ್ಟರಲ್ಲಿ ಇದೀಗ ಮತ್ತೆ ತಗಾದೆಗಳನ್ನ ತೆಗೆಯೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿರುವಂತಹ ನಗರಾಭಿವೃದ್ಧಿ ಖಾತೆಯನ್ನ ಅವ್ರಿಗೆ ಕೊಡಬಾರ್ದು. ಆ ಖಾತೆ ಬದಲಿಗೆ ಬದಲಿ ಖಾತೆಯನ್ನ ನೀವು ಕೊಡಿ ಅಂತ ಹೇಳ್ತಾ ಇರುವಂತದ್ದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಸಚಿವ ಸ್ಥಾನವನ್ನ ಕೊಡ್ಲಾಗಿತ್ತು, ನಗರಾಭಿವೃದ್ಧಿ ಕೊಟ್ಟಿದ್ರು ಡಾಕ್ಟರ್ ಯತೀಂದ್ರ ಅವ್ರಿಗೆ. ಆದ್ರೆ ಇದೀಗ ಆ ಒಂದು ಖಾತೆ ಬದಲಿಗೆ ಬದಲಿ ಖಾತೆಯನ್ನ ಕೊಡಬೇಕು ಅಂತ ಒತ್ತಾಯವನ್ನ ಮಾಡ್ಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಯತೀಂದ್ರ ಸಿದ್ದರಾಮಯ್ಯನವರಿಗೆ ನಗರಾಭಿವೃದ್ಧಿ ಇಲಾಖೆಯನ್ನು ಕೂಡ ಕೊಡಲಾಗಿದೆ. ಆದ್ರೆ ಆ ಒಂದು ಇಲಾಖೆನ ಬದಲಾವಣೆ ಮಾಡಬೇಕು, ಬೇರೆ ಇಲಾಖೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಪತ್ರ ಕೂಡ ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಪತ್ರವನ್ನ ಬರೆದಿರ್ತಕ್ಕಂಥವ್ರು ಒಂದು ಹೋರಾಟದ ವೇದಿಕೆಯಿಂದ, ನೈಜ ಹೋರಾಟಗಾರರ ವೇದಿಕೆ ವತಿಯಿಂದ ಈ ಒಂದು ಪತ್ರವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೂಡ ಬರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು ಪತ್ರದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು, ಯತೀಂದ್ರ ಸಿದ್ದರಾಮಯ್ಯನವರಿಗೆ ಏನ್ ನಗರಾಭಿವೃದ್ಧಿ ಇಲಾಖೆಯನ್ನ ಕೊಟ್ಟಿದ್ರಿ ಅದರ ಹೊರತ ಬದಲಿ ಬೇರೆ ಖಾತೆಯನ್ನ ಕೊಡಿ. ಯಾಕಂತಂದ್ರೆ ಈಗಾಗ್ಲೇ ಒಂದ್ ಕಡೆ ಹಿಂದೆ ಏನ್ ಮೂಡಾ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಾಗಿರ್ಬೋದು, ಯತೀಂದ್ರ ಸಿದ್ದರಾಮಯ್ಯನವರಾಗಿರ್ಬೋದು, ಮತ್ತೆ ಅವರ ಏನು ಯತೀಂದ್ರ ಸಿದ್ದರಾಮಯ್ಯನವರ ತಾಯಿ ಆಗಿರ್ಬೋದು, ಅವರೆಲ್ಲರ ಮೇಲೂ ಕೂಡ ಪ್ರಕರಣ ಇರ್ತಕ್ಕಂಥದ್ದು. ನ್ಯಾಯಾಲಯದಲ್ಲೂ ಕೂಡ ವಿಚಾರಣೆ ಆಗಿ ಅದೆಲ್ಲವೂ ಕೂಡ ದೊಡ್ಡ ಮಟ್ಟಿಗೂ ಕೂಡ ಪ್ರಕರಣ ಇರುವಂತದ್ದು. ಹಾಗಾಗಿ ಇಂತಹ ಪ್ರಕರಣ ಇರುವಂತಹ ಸಂದರ್ಭದಲ್ಲಿ ಈಗ ನ್ಯಾಯಾಲಯದಲ್ಲಿ ಕೂಡ ಅದು ಒಂದ್ ಕಡೆ ತನಿಖೆ ಆಗಿ ಒಂದ್ ಕಡೆ ಅದು ಕೂಡ ಎಲ್ಲ ಕ್ಲಾರಿಫಿಕೇಶನ್ ಆಗಿದೆ. ಆದ್ರೂ ಸಹಿತ ಹೀಗಿರುವಂತಹ ಆರೋಪಗಳ ಮೇಲೆ ಅವ್ರಿಗೆ ನಗರಾಭಿವೃದ್ಧಿ ಇಲಾಖೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ. ಹಾಗಾಗಿ ಅದನ್ನ ಬೇರೆ ಖಾತೆಯನ್ನ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕೊಡಿ ಅನ್ನುವಂಥದ್ದನ್ನ ಈಗ ನೈಜ ಹೋರಾಟಗಾರರ ವೇದಿಕೆ ವತಿಯಿಂದ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಅಂಶಗಳನ್ನು ಕೂಡ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಕರ್ನಾಟಕ ಹೈಕೋರ್ಟ್ ರಿಟ್ ಅರ್ಜಿ ಹಾಗೂ ಜಾರಿ ನಿರ್ದೇಶನಾಲಯ ಈ ಒಂದು ಪ್ರಕರಣವನ್ನ ಕೂಡ ದಾಖಲಿಸಿಕೊಂಡಿತ್ತು, ತನಿಖೆ ಕೂಡ ನಡೆದಿತ್ತು. ಹಾಗಾಗಿ ಈ ಒಂದು ಪ್ರಕರಣ ಇರ್ತಕ್ಕಂತ ಸಂದರ್ಭದಲ್ಲಿ ಈ ಎಲ್ಲಾ ಪ್ರಕರಣಗಳಲ್ಲಿ ಕೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದಲೂ ಕೂಡ ನಡೆದಿರ್ತಕ್ಕಂತ ಆರೋಪಗಳಿದಾವೆ. ಇಂತ ಒಂದು ಸಂದರ್ಭದಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಇದೇ ನಗರಾಭಿವೃದ್ಧಿ ಇಲಾಖೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ. ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ಇರುವಾಗ ಮತ್ತೆ ಒಂದಿಷ್ಟು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಹೊಂದಿರತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದು ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ನೈಜ ಹೋರಾಟಗಾರರು ಈ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇಷ್ಟೊಂದು ಗೊಂದಲ ಇರುವಂತಹ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಬೇರೆ ಖಾತೆಯನ್ನ ಕೊಡಿ ಅನ್ನುವಂಥದ್ದನ್ನು ಕೂಡ ಅವರು ಆಗ್ರಹ ಮಾಡಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.